ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಹಾಲು ವಿತರಿಸಿ ಬಸವ ಪಂಚಮಿ ಆಚರಣೆ ಮಾಡಲಾಯಿತು. ಇದೇ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಹಾಗೂ ಮಾನವ ಬಂಧುತ್ವ ವೇದಿಕೆಯ ತಾಲೂಕು ಅಧ್ಯಕ್ಷ ಟಿ ಬಸವರಾಜ್ ಮಾತನಾಡಿದವರು, ಹರಿದಿನಗಳು ಸಂಭ್ರಮ ಸಡಗರದಿಂದ ನಡೆಸಬೇಕು, ಆದರೆ ಮೌಢ್ಯ ಆಚರಣೆಗಳಿಗೆ ಆಸ್ಪದ ಕೊಡಬಾರದು. ನಾಗರ ಪಂಚಮಿ ಹೆಸರಿನಲ್ಲಿ ಹಾಲನ್ನು ವ್ಯರ್ಥ ಮಾಡುವ ಬದಲು ಅಪೌಷ್ಟಿಕತೆ ನೀಗಿಸಲು ಮಕ್ಕಳಿಗೆ ವಿತರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಇನ್ನು ಮೌಢ್ಯ ಕಂದಾಚಾರ ತೊಲಗಿಸಬೇಕು, ಅಂಬೇಡ್ಕರ್ ಪೆರಿಯರ್ ಅವರ ಆಶಯಗಳನ್ನು ಸಾಕಾರಗೊಳಿಸಬೇಕಿದೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಕಲ್ಪದಿಂದ ರಾಜ್ಯದಲ್ಲಿ ಸ್ಥಾಪಿತವಾದ ಮಾನವ ಬಂಧುತ್ವ ವೇದಿಕೆಯಡಿಯಲ್ಲಿ ಸಮಾಜದ ಪರಿವರ್ತನೆಗೆ ಸರ್ವರು ಕೈ ಜೋಡಿಸಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸತೀಶ್, ಶಂಶುದ್ದೀನ್, ಹಜರತ್ ಅಲಿ, ವಕೀಲರಾದ ಮರೇನಹಳ್ಳಿ ತಿಪ್ಪೇಸ್ವಾಮಿ, ಮಹಂತೇಶ್, ಸಣ್ಣ ಓಬಯ್ಯ, ಮಾನವ ಬಂಧುತ್ವ ವೇದಿಕೆಯ ಓಬ್ಳೇಶ್, ಮಹಬೂಬ್ ಅಲಿ ಸೇರಿದಂತೆ ಮತ್ತಿತರರಿದ್ದರು. ಈ ತಿಂಗಳು ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ನಾಗರ ಪಂಚಮಿ ಅಂತೇಳಿ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತೀವಿ. ಆ ನಾಗರ ಪಂಚಮಿಯ ದಿನ ನಾವು ಗ್ರಾಮಗಳಲ್ಲಿ ಕಲ್ಲಿನ ಮೂರ್ತಿಗೆ ಹುತ್ತಕ್ಕೆ ಹಾಲು ಒಯ್ತಾ ಇರ್ತೀವಿ. ಅದನ್ನು ನಾವು ಒಳ್ಳೆಯ ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ನಾವು ವ್ಯರ್ಥ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು 40,000 ಜನ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅಂಥ ಅಪೌಷ್ಟಿಕತೆ ಬಳತಕ್ಕಂಥ ಮಕ್ಕಳಿಗೆ ನಾವು ಆ ಬಸವ ಪಂಚಮಿಯಾಗಿ ಪರಿವರ್ತನೆ ಮಾಡಿ ಮಾನವ ಬಂಧುತ್ವ ವೇದಿಕೆಯಿಂದ ನಾವು ಬಸವ ಪಂಚಮಿ ಮುಖಾಂತರ ಹಾಲನ್ನು ಮಕ್ಕಳಿಗೆ ವಿತರಿಸಬೇಕು. ಅದನ್ನು ವೇಸ್ಟ್ ಮಾಡಬಾರ್ದು. ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ನಾವು ಮಕ್ಕಳಿಗೆ ಕೊಡಬೇಕು. ಸುಮ್ಮನೆ ಮೂಢನಂಬಿಕೆ ವಿಚಾರವಾಗಿ ನಾವೆಲ್ಲದನ್ನು ಹಿಂದೆ ಏನು ಮನುವಾದಿಗಳು ಮಾಡಿದಾರೋ ಆ ವ್ಯವಸ್ಥೆಯಲ್ಲಿ ನಾವು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ನಮಗೆ ವೈಜ್ಞಾನಿಕವಾಗಿ ವೈಚಾರಿಕ ಚಿಂತನೆ ಮುಖಾಂತರ ಬಸವಣ್ಣ ಏನು ಬುದ್ಧ, ಬಸವ, ಅಂಬೇಡ್ಕರ್ ಏನು ಚಿಂತನೆಗಳು ಕೊಟ್ಟಿದ್ದಾರೆ ಆ ವಿಚಾರಗಳಲ್ಲಿ ನಾವು ಮುಂದುವರಿತಾ ನಮ್ಮ ರಾಜ್ಯದ ಈ ಸಂಸ್ಥಾಪಕ ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಈ ರಾಜ್ಯಾದ್ಯಂತ ಇವತ್ತು ಮತ್ತು ಈ ತಿಂಗಳು ಪೂರ್ತಿ ನಾವು ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಹಾಲು ವಿತರಿಸುವ ಮುಖಾಂತರ ಪೌಷ್ಟಿಕಾಂಶ ಉಳ್ಳಿರ್ತಕ್ಕಂಥ ಹಾಲನ್ನು ಮಕ್ಕಳನ್ನೇ ಅದು ಕುಡಿಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಈ ಕಾರ್ಯಕ್ರಮ